ಒಬ್ಬ ಸ್ಟೂಡೆಂಟು ಫೋನ್ ಹಿಡ್ಕೊಂಡು ನನಗೆ ಟೈಮೇ ಇಲ್ಲ ಅಂತ ಹೇಳ್ತಿರ್ತಾನೆ. ಬಟ್ ಅದೇ ಟೈಮಲ್ಲಿ ಒಬ್ಬ ಟಾಪರು, ಹಾಗೆ ಒಬ್ಬ ಅಥ್ಲೀಟು, ಹಾಗೆ ಮತ್ತೊಬ್ಬ ದೊಡ್ಡ ಆಂಟ್ರಪ್ರಿನರ್ ಬರ್ತಾನೆ. ಬಂದವರು ಅವ್ರ ಪಾಡಿಗೆ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗ್ತಾರೆ. ಗೈಸ್, ಇಲ್ಲೊಂದು ಫ್ಯಾಕ್ಟ್ ಇದೆ, ಏನು ಗೊತ್ತಾ? ಅವ್ರಿಗಿರೋದು ಕೂಡ 24 hours. ಬಟ್ ದೇ ವರ್ ನೆವರ್ ಕಂಪ್ಲೇನ್ ಅಬೌಟ್ ದರ್ ಟೈಮ್. ನಮಗೆ ಟೈಮ್ ಕಡಿಮೆ ಇರಲಿಲ್ಲ ನಿಜ, ಆದರೆ ಆ ಟೈಮ್ ಎಲ್ಲಿ ಹೋಗ್ತಿದೆ ಅನ್ನೋದು ಮಾತ್ರ ಗೊತ್ತೇ ಇರಲಿಲ್ಲ. ಹೀಗಿರಬೇಕಾದ್ರೆ ಮತ್ತೊಬ್ಬ ಸ್ಟೂಡೆಂಟ್ ಏನೇ ಕೇಳಿದ್ರು ನಾಳೆ ಮಾಡ್ತೀನಿ ಅಂತಲೇ ಇರ್ತಾನೆ. ಅಸೈನ್ಮೆಂಟ್ಸ್ ಕೇಳಿದ್ರೆ ನಾಳೆ, ಸ್ಟಡೀಸ್ ಹೇಗಿದೆ ಅಂತ ಕೇಳಿದ್ರೆ ನಾಳೆ, ನಿನ್ನ ಗೋಲ್ಸ್ ಏನಂತ ಕೇಳಿದ್ರು ನಾಳೆ. ಹೀಗೆ ನಾಳೆ ಅನ್ನೋ ಪದ ಅವನ ಫೇವ್ರೇಟ್ ಆಗೋಗಿದೆ. ಹೀಗೆ ಅವನ ಲೈಫು ಸಾಗ್ತಿರ್ಬೇಕಾದ್ರೆ ಅವನ ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಅವನ ಮಾರ್ಕ್ಸ್ ನೋಡಿದಾಗ ಅವ್ನಿಗೆ ಅರ್ಥ ಆಗಿದ್ದೇನೆಂದರೆ ಅವನ ಕನಸುಗಳನ್ನ ಸೋಲಿಸಿದ್ದು ಕಷ್ಟದ ಸಬ್ಜೆಕ್ಟ್ ಅಲ್ಲ, ಅವನು ವ್ಯರ್ಥ ಮಾಡಿದ ಸಮಯದಿಂದ. ಗೈಸ್, ಈ ಒಂದು ಬ್ಯಾಡ್ ಹ್ಯಾಬಿಟ್ನ ನಿಮ್ಮ ಲೈಫಿಂದ ದೂರ ಕಳಿಸ್ಬೇಕಂದ್ರೆ ನೀವು ಎವ್ರಿ ಮಾರ್ನಿಂಗ್ 3 ಇಂಪಾರ್ಟೆಂಟ್ ಟಾಸ್ಕ್ನ ಬರೀಬೇಕು. ಸೋಷಲ್ ಮೀಡಿಯಾ ಓಪನ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿರಲೇಬೇಕು. ಒಂದು 30 minutes ಪ್ಲ್ಯಾನ್ ಅಂತೂ ಪಕ್ಕ ಇಟ್ಕೋಬೇಕು. ಆ 30 minutes ಪ್ಲ್ಯಾನು 3 hours ಕನ್ಫ್ಯೂಷನ್ನ ದೂರ ಮಾಡುತ್ತೆ ಅನ್ನೋದಾದರೆ ಯಾಕಾಗಬಾರ್ದು, ರೈಟ್? ಗೈಸ್, ಡೋಂಟ್ ಮ್ಯಾನೇಜ್ ಟೈಮ್, ಮ್ಯಾನೇಜ್ ಪ್ರಿಯಾರಿಟೀಸ್. ಓಕೆ? ಪ್ರತಿ ರಾತ್ರಿ ನೀವು ನಿಮ್ಮನ್ನು ಕೇಳ್ಕೊಳ್ತಾನೆ ಇರಿ, ನಾನು ನನ್ನ ಟೈಮ್ನ ನನ್ನ ಡ್ರೀಮ್ಸ್ಗೆ ಅಂತ ಸ್ಪೆಂಡ್ ಮಾಡಿದ್ಮೇಲೆ ಅದು ನಮಗೆ ನಿಜವಾಗ್ಲೂ ಹೆಲ್ಪ್ ಆಗ್ತಿದೆಯಾ? ಹೀಗೆ ಯಾವಾಗ ಅನ್ಕೋತೀರಾ, ಹಾಗೆ ಅಂದ್ಕೊಂಡಿದ್ದು ನೆಕ್ಸ್ಟ್ ಸೆಕೆಂಡ್ಸೇ ನಿಮ್ಮಲ್ಲಿ ಬದಲಾವಣೆಗಳನ್ನ ನೀವೇ ನೋಡ್ಬೋದು. ಗೈಸ್, ಸಕ್ಸಸ್ ಇಸ್ ರೇರ್ಲಿ ಬಿಲ್ಟ್ ಇನ್ ಅ ಡೇ, ಇಟ್ ಇಸ್ ಬಿಲ್ಟ್ ಇನ್ ಅ ಸ್ಮಾಲ್ ಮೂಮೆಂಟ್ಸ್ ಮೋಸ್ಟ್ ಪೀಪಲ್ ಇಗ್ನೋರ್. ಓಕೆ ಗೈಸ್, ಕೊನೆಯದಾಗ ಒಂದು ಮಾತು, ಸಮಯ ಎಲ್ರಿಗೂ ಸಮಾನ, ಆದರೆ ಯಶಸ್ಸು ಸಿಗೋದು ಸಮಯ ಇರೋರ್ಗಲ್ಲ, ಸಮಯದ ಮೌಲ್ಯ ತಿಳಿದವ್ರಿಗೆ. ಸೊ ಡೋಂಟ್ ವೇಟ್ ಫಾರ್ ದ ಪರ್ಫೆಕ್ಟ್ ಟೈಮ್, ಟೇಕ್ ಕಂಟ್ರೋಲ್ ಆಫ್ ದ ಟೈಮ್ you already have. Okay?